PCMB ಬ್ಯಾಕ್ಗ್ರೌಂಡಿಂದ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಥವಾ ರಿಲೇಟೆಡ್ ಫೀಲ್ಡ್ಸ್ ಆಫ್ ಇಂಜಿನಿಯರಿಂಗ್ಗೆ ಎಂಟರ್ ಆಗುವಾಗ ತಲೆಯಲ್ಲಿ ತುಂಬ ವಿಷಯಗಳು ಓಡ್ತಿರುತ್ತೆ ಆಯಿತಾ. ಸೊ PCMC ಬ್ಯಾಕ್ಗ್ರೌಂಡರ್ ಇರ್ತಾರೆ, ಅವ್ರ ಮಧ್ಯೆ ನಾವು ಸಸ್ಟೈನ್ ಆಗ್ಬೋದಾ, ಕಂಪ್ಯೂಟರ್ ಸೈನ್ಸ್ ಫೀಲ್ಡ್ ಬಗ್ಗೆ ಒಂಚೂರು ಐಡಿಯಾ ಇಲ್ಲ, ನಾವು ಸಡನ್ನಾಗಿ ಹೋಗಿ ಕೋಪ್ ಅಪ್ ಮಾಡ್ಬೋದಾ ಅಂತ ಹೇಳಿ. ಸೊ ಇದೆಲ್ಲ ಡೌಟ್ಸ್ ಇದೆಲ್ಲ ಟೆನ್ಷನ್ಸ್ ನನಗೂ ಇದ್ದಿದ್ದರಿಂದ ಐ ಅಂಡರ್ಸ್ಟ್ಯಾಂಡ್ ಹೌ ಇಟ್ ಫೀಲ್ಸ್ ಫಾರ್ ಅ PCMB ಸ್ಟೂಡೆಂಟ್ ಟ್ರಾನ್ಸಿಷನಿಂಗ್ ಇಂಟು ಕಂಪ್ಯೂಟರ್ ಸೈನ್ಸ್. ಬಟ್ ಟ್ರಸ್ಟ್ ಮೀ, ದೆರ್ ಇಸ್ ಒನ್ ಥಿಂಗ್ ಆಯಿತಾ. ಸೊ ಒಂದು ಅರೌಂಡ್ 1 to 2 months ಅಷ್ಟೇ ಆ ಗ್ಯಾಪ್ ಇರುತ್ತೆ. ಓಕೆ, ಇವ್ರು PCMC ಸ್ಟೂಡೆಂಟ್ಸ್, ಇವ್ರಿಗೇನೋ ಪ್ರೋಗ್ರಾಮಿಂಗ್ ಬಗ್ಗೆ ಅಥವಾ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಗೊತ್ತು, ನಮ್ಮ ಬಯಾಲಜಿ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ ಅಂತ. ಬಟ್ ನೀವು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬಿಟ್ರೆ ಈ ಗ್ಯಾಪ್ನ ಆರಾಮಾಗಿ ಕ್ಲೋಸ್ ಮಾಡ್ಬಿಡ್ಬೋದು. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ಆ ಗ್ಯಾಪ್ನ ಕ್ಲೋಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ PCMB ಸ್ಟೂಡೆಂಟ್ಸ್ ಕಂಪ್ಯೂಟರ್ ಸೈನ್ಸ್ಗೆ ಏನು ಎಂಟರ್ ಆಗ್ತಿರ್ತೀರಾ ಅವಾಗ ನಿಮ್ಗೆ ಏನೇನು ಬೇಸಿಕ್ ಥಿಂಗ್ಸ್ ಅಬೌಟ್ ಕಂಪ್ಯೂಟರ್ ಸೈನ್ಸ್ ಗೊತ್ತಿರಬೇಕು ಇದನ್ನೆಲ್ಲ ಡಿಸ್ಕಸ್ ಮಾಡ್ತಿರ್ತೀನಿ. ಆ್ಯಂಡ್ ಆಸ್ ಅ PCMB ಸ್ಟೂಡೆಂಟ್ ನನಗೂ ಅರ್ಥ ಆಗುತ್ತೆ. ಸಡನ್ನಾಗಿ ಬಂದು ಯಾರೋ ಕಂಪ್ಯೂಟರ್ ಸೈನ್ಸ್ ಹೇಳ್ಕೊಡ್ತಾರೆ ಅಂತಂದಾಗ ಯಾವ ಥರ ಇಂಟಿಮಿಡೇಟಿಂಗ್ ಫೀಲ್ ಆಗುತ್ತೆ ಅಂತ. ಆ ಥರ ಏನು ಮಾಡಿಸಲ್ಲ. ಐ ಕೀಪ್ ಇಟ್ ವೆರಿ ಸಿಂಪಲ್. ಬೇಸಿಕ್ ಥಿಂಗ್ಸ್ ಲೈಕ್ ಕೋಡಿಂಗ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನು, ಈ ಥರ ಥಿಂಗ್ಸ್ನ ಕವರ್ ಮಾಡ್ತಿರ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಅಗೇನ್ ದಿಸ್ ವಿಲ್ ಬಿ ದ ಸ್ಟಾರ್ಟ್ ಆಫ್ ಅ ಬ್ರ್ಯಾಂಡ್ ನ್ಯೂ ಸೀರೀಸ್ ಆಫ್ ಬ್ರಿಡ್ಜಿಂಗ್ ದ ಗ್ಯಾಪ್ ಬಿಟ್ವೀನ್ ದ PCMB ಮೈಂಡ್ಸೆಟ್ ಟು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮೈಂಡ್ಸೆಟ್. ಸೊ ಅಜೆಂಡಾ ತುಂಬ ಸಿಂಪಲ್. ಸ್ವಲ್ಪ ಥಿಂಗ್ಸ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ವಿಡಿಯೋಸ್ನ ಕೊನೆ ತನಕ ನೋಡಿ. ಕೌನ್ಸಿಲಿಂಗ್ ಇನ್ನೇನು ಮುಗಿಯೋ ಸ್ಟೇಜಲ್ಲಿ ಇದೆ, ಕ್ಲಾಸಸ್ ಸ್ಟಾರ್ಟ್ ಆಗೋಕ್ಕೆ ತುಂಬ ಟೈಮ್ ಇರುತ್ತೆ ಇನ್ನು. ಸೊ ಈ ಟೈಮ್ ಮಧ್ಯದಲ್ಲಿ ತುಂಬ ಎಂಜಾಯ್ ಮಾಡ್ತಿದ್ದೀರಾ. ಅದ್ರ ಜೊತೆಗೆ ಡೈಲಿ ಅಥವಾ ಯಾವಾಗ ನಾನು ಈ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ ಅವಾಗ ಒಂದ್ಸಲ ನೋಡಿ ಏನೇನು ಟೇಕ್ಅವೇಸ್ ಆಗುತ್ತೆ, ಅದನ್ನ ಎಷ್ಟು ಅರ್ಥ ಆಗುತ್ತೋ ಅಷ್ಟನ್ನ ತಗೊಳ್ಳಿ. ಸೊ ದಟ್ ವಿಲ್ ಬಿ ಎಕ್ವಿಪ್ಡ್ ಎನಫ್ ಬಿಫೋರ್ ಯು ಎಂಟರ್ ಯುವರ್ ಫಸ್ಟ್ ಇಂಜಿನಿಯರಿಂಗ್ ಕ್ಲಾಸ್. ಆ್ಯಂಡ್ ಈ ಸೀರೀಸ್ ಕೆಳಗಡೆ ಬರುವಂಥ ಇಂಪಾರ್ಟೆಂಟ್ ವೀಡಿಯೋಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ನಿಮಗೆ ಫ್ರೀ ಮತ್ತು ಈಸಿ ಇರ್ಬೋದು, ಬಟ್ ಇಟ್ ಡೆಫಿನೆಟ್ಲಿ ಮೀನ್ಸ್ ಅ ಲಾಟ್ ಟು ಮೀ ಆ್ಯಂಡ್ ಮೈ ಟೀಮ್. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್ ಸೀದಾ ಮ್ಯಾಟ್ರಿಗೆ ಬಂದ್ಬಿಡೋಣ. ಸೊ PCMB ಟು ಕೋಡ್ ಟ್ರಾನ್ಸಿಷನ್ನ ನೋಡ್ತಾ ಇದ್ದೀವಿ. ಆ್ಯಂಡ್ ಈ ಬ್ರಿಡ್ಜ್ ಕೋರ್ಸಲ್ಲಿ ಫಸ್ಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇವಾಗ ನಾನೇನೋ ನಿಮಗೆ ಪ್ರೋಗ್ರಾಮಿಂಗ್ ಅಥವಾ ಕೋಡಿಂಗ್ದು ಫಂಡಮೆಂಟಲ್ಸ್ನ ನಿಮ್ಮ ಕಾಲೇಜಿಗೆ ಮುಂಚೆನೇ ನೀವು ತಿಳ್ಕೊಳ್ಳಿ, ಅದರಿಂದ ನಿಮಗೆ ಮುಂದೆ ಹೋಗ್ತಾ ಲೈಫ್ ಅಟ್ ಕಂಪ್ಯೂಟರ್ ಸೈನ್ಸ್ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಕೋಡಿಂಗ್ ಮತ್ತು ಪ್ರೋಗ್ರಾಮಿಂಗ್ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಕೊನೆಯಲ್ಲಿ ನಿಮಗೆ ರಿಸಲ್ಟ್ಸ್ ಏನು ಸಿಗುತ್ತೆ ಅನ್ನೋದನ್ನ ಮೊದಲೇ ಹೇಳಬೇಕಲ್ವಾ. ಹೌದು, ಎವ್ರಿಬಡಿ ವಿಲ್ ನೋ ದಟ್ ಯಾವುದೋ ಒಂದು ಕಂಪ್ನಿಗೆ ಹೋಗ್ತೀರಾ, ವರ್ಕ್ ಮಾಡ್ತೀರಾ ಅಂತ ಹೇಳಿ. ಬಟ್ ಸ್ಪೆಸಿಫಿಕ್ ಆಗಿ ಯಾವ ರೀತಿ ರೋಲ್ಸ್ನ ನೀವು ಟಾರ್ಗೆಟ್ ಮಾಡ್ಬೋದು ಅಥವಾ ಯಾವ ರೀತಿ ಜಾಬ್ಸ್ಗೆ ನೀವು ಎಂಟೈಟಲ್ ಆಗ್ಬೋದು ಅಂತ ಇದರಲ್ಲಿ ಡಿಸ್ಕಸ್ ಮಾಡೋಣ. ಸೊ ಸಿಂಪಲಾಗಿ ಹೇಳೋದಾದರೆ, ಸದ್ಯಕ್ಕೆ ಏನು ಕಾಂಪ್ಲೆಕ್ಸ್ ಟರ್ಮ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯೂಶ್ವಲಿ ಸಾಫ್ಟ್ವೇರ್ ಡೆವಲಪರ್ ರೋಲ್ ಎಲ್ರಿಗೂ ಗೊತ್ತೇ ಇರುತ್ತೆ. ಸಾಫ್ಟ್ವೇರ್ ಬರೆಯೋರು, ಸಾಫ್ಟ್ವೇರ್ ಅಂದರೆ ಇನ್ನೊಂದೆಲ್ಲ ಮುಂದೆ ಡಿಸ್ಕಸ್ ಮಾಡೋಣ. ಫುಲ್ ಸ್ಟ್ಯಾಕ್ ಡೆವಲಪರ್ ಅಂತ ಒಂದು ರೋಲ್ ಇದೆ. ಅವರೇಜ್ ಸ್ಯಾಲ್ರಿ ನೋಡ್ಬೋದು ನೀವು 5 to 12 LPA. LPA ಇನ್ ದ ಸೆನ್ಸ್ ಲ್ಯಾಕ್ಸ್ ಪರ್ ಆ್ಯನಮ್ ಅಂತಂದರೆ 1 year ನಿಮ್ಮದು ಟೋಟಲ್ ಸ್ಯಾಲ್ರಿ ಇಷ್ಟ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಡೇಟಾ ಸೈಂಟಿಸ್ಟ್, ಇದೆಲ್ಲ ಬೂಮಿಂಗಲ್ಲಿರೋದ್ರಿಂದ ನೋಡಿ ಆವ್ರೇಜ್ ಸ್ಯಾಲ್ರಿ ರೇಂಜಸ್ ಅಪ್ ಟು 20 LPA. ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿ ಅನಲಿಸ್ಟ್ ಇರ್ಬೋದು, ಡೆವಾಪ್ಸ್, ಕ್ಲೌಡ್ ಇಂಜಿನಿಯರ್, ಇದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಬೇಡಿ. ಜಸ್ಟ್ ನಿಮ್ಗೊಂದು ನಂಬರ್ಸ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ದಟ್ ದಿಸ್ ಶುಡ್ ಬಿ ಎನಫ್ ಫಾರ್ ಯು ಟು ಗೆಟ್ ಮೋಟಿವೇಟೆಡ್ ಎನಫ್ ಟು ಮೇಕ್ ಶೂರ್ ಯು ಆರ್ ರೆಡಿ ಫಾರ್ ದ ನೆಕ್ಸ್ಟ್ 4 years. ಸೊ ದಿಸ್ ವಾಸ್ ಇಟ್. ನೆಕ್ಸ್ಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಲೈಡ್. ತುಂಬ ಕಡೆ ಕೇಳಿರ್ತೀರಾ, ಆ್ಯಂಡ್ ಇಫ್ ಯು ಹ್ಯಾವ್ ನಾಟ್ ಹರ್ಡ್ ಆಫ್ ದಿಸ್ ವರ್ಡ್ ಆಲ್ಸೋ ಇಟ್ಸ್ ಫೈನ್ ಇಲ್ಲಿವರೆಗೂ. ಯಾಕಂದರೆ ಆಬ್ವಿಯಸ್ಲಿ PCMB ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ ಅಂತ ತಕ್ಷಣ ನಾವು ಮೈಟೋಕಾಂಡ್ರಿಯಾ ಇಸ್ ದ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಇರ್ಬೋದು, ಅಥವಾ ಫೋಟೋಸಿಂಥಸಿಸ್ ಪ್ರಾಸೆಸ್ ಬಗ್ಗೆ ಇರ್ಬೋದು, ಅಥವಾ ರಿಪ್ರೊಡಕ್ಷನ್ ಬಗ್ಗೆ ಇರ್ಬೋದು. ಸೊ ಈ ಥರ ಥಿಂಗ್ಸ್ನ ಕೇಳ್ತಾ ಇರೋ ಟೈಮಲ್ಲಿ ಆಬ್ವಿಯಸ್ಲಿ ಪ್ರೋಗ್ರಾಮಿಂಗ್ನ ಮಿಸ್ ಔಟ್ ಮಾಡಿರ್ತೀವಿ, ಬಟ್ ಇಟ್ಸ್ ಕಂಪ್ಲೀಟ್ಲಿ ಫೈನ್. ಇವಾಗ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಒಂದು 2 to 2.5 minutes ನೀವು ಕರೆಕ್ಟಾಗಿ ನಾನು ಹೇಳೋದನ್ನ ಕೇಳಿಸ್ಕೊಂಡ್ರೆ ಪ್ರೋಗ್ರಾಮಿಂಗ್ ಅನ್ನೋ ಬೇಸಿಕ್ ಅಂದರೆ ಏನು ಅಂತ ತಿಳ್ಕೊಂಡ್ಬಿಡ್ತೀರಾ. ಫಸ್ಟ್ ಡೆಫಿನೇಷನ್ ನೋಡ್ಬೇಡ. ಇಟ್ ಈಸ್ ಗಿವಿಂಗ್ ಅ ಕಂಪ್ಯೂಟರ್ ಕ್ಲಿಯರ್ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ ಟು ಸಾಲ್ವ್ ಅ ಪ್ರಾಬ್ಲಮ್. ಅಂದರೆ ಈಗ ನೋಡಿ, ಇವಾಗ ನೀವು ಏನೋ ಒಂದು ಮನೇಲಿ ನಿಮಗೆ ಕಾಫಿ ಮಾಡೋಕ್ಕೆ ಹೇಳಿರ್ತಾರೆ ನಿಮ್ಮಮ್ಮ, ಅಥವಾ ಕಾಫಿ ನಂಗೆ ಮಾಡೋಕ್ಕೆ ಗೊತ್ತಿಲ್ಲ, ಸೊ ರೈಸ್ ತಗೊಳ್ಳೋಣ. ಸೊ ರೈಸ್ ಮಾಡು ಅಂತ ಹೇಳಿಬಿಟ್ರೆ ನಿಮಗೆ ಮಾಡೋಕ್ಕಾಗುತ್ತಾ? ನೀವೇನು ಮಾಡ್ತೀರಾ? ಇಂಟ್ಯಾಕ್ಟ್ ನೀವು ಕೂಡ ಇನ್ಫ್ಯಾಕ್ಟ್ ಹೋಗಿ ರೈಸ್ ಮಾಡೋದು ಹೇಗೆ ಅಂತ ಒಂದು ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ನ ನೋಡ್ತೀರಾ. ಸೊ ಇವಾಗ ಕಂಪ್ಯೂಟರ್ ಸೈನ್ಸ್ ಆಗಲಿ ಇಂಜಿನಿಯರಿಂಗ್ ಆಗಲಿ, ಬೇಸಿಕಲಿ ಇಂಜಿನಿಯರಿಂಗ್ ಅಂತಂದರೆ ಇಟ್ಸ್ ಆಲ್ ಅಬೌಟ್ ಸಾಲ್ವಿಂಗ್ ಪ್ರಾಬ್ಲಮ್ಸ್. ಸೊ ಇಲ್ಲಿವರೆಗೂ ನೀವು ಮ್ಯಾಥ್ಸಲ್ಲಿರ್ಬೋದು, ಫಿಸಿಕ್ಸಲ್ಲಿರ್ಬೋದು, ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಿದ್ರಿ. ಬಟ್ ಇವಾಗ ಆ್ಯಸ್ ಇಂಜಿನಿಯರ್ಸ್ ಯು ವಿಲ್ ಬಿ ಎಂಟೈಟಲ್ಡ್ ಆರ್ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಸಾಲ್ವಿಂಗ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್. ಸೊ ಅದೆಲ್ಲ ಸ್ವಲ್ಪ ಓವರ್ವೆಲ್ಮಿಂಗ್ ಅನ್ಸ್ಬೋದು. ಮ್ಯಾಟ್ರಿಗೆ ಬರೋಣ ವಾಪಸ್. ಸೊ ರೈಸ್ ಮಾಡೋ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ಹೇಳ್ತಿದ್ವಿ. ಸೊ ರೈಸ್ ಮಾಡು ಅನ್ನೋದು ಚೆನ್ನಾಗಿರುತ್ತಾ, ಅಥವಾ ರೈಸ್ ಮಾಡೋಕ್ಕೆ ಲೆಟ್ಸ್ ಸೇ ಯು ಆರ್ ಟೇಕಿಂಗ್ 2 glasses ಆಫ್ ರೈಸ್, ಅದಕ್ಕೆ 4 glasses ಆಫ್ ವಾಟರ್ ಹಾಕಿ ಯು ಶುಡ್ ಬಾಯ್ಲ್ ಇಟ್ ಸೊ ದಟ್ ಯು ವಿಲ್ ಗೆಟ್ ದ ರೈಸ್, ಯುಲ್ ಗೆಟ್ ದ ರೈಸ್ ಕುಕ್ಡ್ ಅಂತ ಹೇಳೋದು ಸರಿ ಬರುತ್ತಾ? ಆಬ್ವಿಯಸ್ಲಿ ದ ಸೆಕೆಂಡ್ ಸ್ಟೆಪ್ ವಿಲ್ ಹೆಲ್ಪ್ ಇನ್ ಗೆಟಿಂಗ್ ದ ಜಾಬ್ ಡನ್ ಈಸಿ ಅಲ್ವಾ. ಇವಾಗ ಯಾರೋ ಒಬ್ರಿಗೆ ನೀವು ಸುಮ್ಮನೆ ರೈಸ್ ಮಾಡಿ ಅಂದರೆ ಆಬ್ವಿಯಸ್ಲಿ ನೆಕ್ಸ್ಟ್ ಕ್ವಶನ್ ಅವರಿಂದನೇ ಬರುತ್ತೆ. ಅದಕ್ಕಿಂತ ಮುಂಚೆ ನೀವೇ ಹೇಳಿಬಿಟ್ರೆ. ಸೊ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಪ್ರೋಗ್ರಾಮಿಂಗ್ ಇನ್ ದ ಸೆನ್ಸ್, ಅಗೇನ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಗಿವಿಂಗ್ ದ ಕಂಪ್ಯೂಟರ್ ಕ್ಲಿಯರ್ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ ಟು ಸಾಲ್ವ್ ಅ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಏನಾದರೂ ಇರ್ಬೋದು. ಇವಾಗ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ನೋಡಿದ್ವಿ, ಒಂದು ನಾರ್ಮಲ್ ಎಕ್ಸಾಂಪಲ್ ನೋಡೋಣ. ಇವಾಗ ಏಜ್ ಕ್ಯಾಲ್ಕುಲೇಟ್ ಮಾಡೋದಂತ ಇರಲಿ. ಸೊ ಕ್ಯಾಲ್ಕುಲೇಟ್ ಏಜ್ ಅಂತ ಅಂದಾಗ ಲೈಕ್ ನಾರ್ಮಲಿ ಏಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ?
ಕರೆಂಟ್ ಇಯರ್ ಏನೋ ಮತ್ತು ಅವ್ರದ್ದು ಇಯರ್ ಆಫ್ ಬರ್ತ್ ಏನೋ ಎರಡನ್ನೂ ಮೈನಸ್ ಮಾಡಲ್ವಾ, ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಇದನ್ನ ಪ್ರೋಗ್ರಾಮ್ ಆಗಿ ನೀವು ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಷನ್ಸ್ ಆಗಿ ಕೊಡುವಾಗ ಏನು ಮಾಡ್ತೀರಾ, ಫಸ್ಟು ಯೂಸರಿಂದ ಅವ್ರದ್ದು ಬರ್ತ್ ಏಜ್ನ ಅಥವಾ ಬರ್ತ್ ಡೇಟ್ದು ಇಯರ್ನ ತಗೋ, ಆ ಇಯರ್ನ ಪ್ರೆಸೆಂಟ್ ಇಯರ್ನ ಜೊತೆ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡು. ಸೊ ಇವೆರಡ್ರದ್ದು ಇಫ್ ಯು ಕ್ಯಾಲ್ಕುಲೇಟ್ ದ ಡಿಫ್ರೆನ್ಸ್ ಯು ವಿಲ್ ಬಿ ಗೆಟಿಂಗ್ ದ ಏಜ್. ಸೊ ಏಜ್ ಕ್ಯಾಲ್ಕುಲೇಟ್ ಮಾಡೋದು ಒಂದು ಟಾಸ್ಕ್ ಆದರೆ ಈ 3 ಇಂಪಾರ್ಟೆಂಟ್ ಸ್ಟೆಪ್ಸ್ ಏನು ನೀವು ಕ್ಯಾರಿ ಔಟ್ ಮಾಡುವಂಥ ನೀವು ಇನ್ಸ್ಟ್ರಕ್ಷನ್ಸ್ನ ಕಂಪ್ಯೂಟರ್ ಕೊಡ್ತಾ ಇದ್ದೀರಾ, ದಿಸ್ ವಿಲ್ ಬಿ ದ ಪ್ರೋಗ್ರಾಮ್ ಆರ್ ದಿಸ್ ಪ್ರಾಸೆಸ್ ಆರ್ ದಿಸ್ ಫಿನಾಮಿನನ್ ವಿಲ್ ಬಿ ಕಾಲ್ಡ್ ಆಸ್ ಪ್ರೋಗ್ರಾಮಿಂಗ್. ಹೌದು, ಇವಾಗ ಯಾರೋ ಒಬ್ಬ ನಿಮ್ಮ ಫ್ರೆಂಡ್ ಆಗಲಿ ಅಥವಾ ನಮ್ಮ ಹ್ಯೂಮನ್ಸ್ಗಾಗಲಿ ನೀವು ಡೈರೆಕ್ಟಾಗಿ ಹೇಳಿದ್ರೆ ಓಕೆ ಅವ್ನು ಏಜ್ ಕ್ಯಾಲ್ಕುಲೇಟ್ ಮಾಡು ಅಂತಂದ್ರೆ ಅವ್ನಿಗೆ ಇದೆಲ್ಲ ಗೊತ್ತಿರುತ್ತೆ. ಯಾಕೆ? ಹಿ ಈಸ್ ಇಂಡಿವಿಜುವಲಿ ಆರ್ ಹಿ ಈಸ್ ಇಂಟೆಲಿಜೆಂಟ್ ಆನ್ ಇಸ್ ಓನ್. ಬಟ್ ಕಂಪ್ಯೂಟರ್ಸ್ಗೆ ಇಂಟೆಲಿಜೆನ್ಸ್ ಅನ್ನೋದಿರಲ್ಲ ಅಥವಾ ಅಬಿಲಿಟಿ ಟು ಥಿಂಕ್ ಇರಲ್ಲ. ಬಟ್ ಅದ್ರ ಹತ್ರ ಅಲ್ಗೋರಿದಮಿಕ್ ಅಥವಾ ಮ್ಯಾಥಮೆಟಿಕಲ್ ಕ್ಯಾಪಬಿಲಿಟೀಸ್ ಇರುತ್ತೆ. ಸೊ ಆ ಕ್ಯಾಪಬಿಲಿಟೀಸ್ನ ನೀವು ಏನಾದರೂ ಎಕ್ಸ್ಪ್ಲಾಯ್ಟ್ ಮಾಡಬೇಕು, ಯೂಸ್ ಮಾಡ್ಕೋಬೇಕು ಅಂತಂದರೆ ಯು ಶುಡ್ ಬಿ ಗಿವಿಂಗ್ ದೀಸ್ ಇನ್ಸ್ಟ್ರಕ್ಷನ್ಸ್. ನೋಡಿ ಇಲ್ಲಿ ನೀವು ನೋಡ್ಬೋದು, ದ ಸೇಮ್ ಥಿಂಗ್ ಇಸ್ ಮೆನ್ಷನ್ಡ್ ಹಿಯರ್. ಒಂದು ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಲಾಜಿಕ್ ಕೊಟ್ಟರೆ ಕಂಪ್ಯೂಟರ್ ಅದನ್ನ ಎಕ್ಸಿಕ್ಯೂಟ್ ಮಾಡಿ ನಿಮಗೆ ಔಟ್ಪುಟ್ನ ರಿಟರ್ನ್ ಮಾಡುತ್ತೆ. ಅಗೇನ್ ಎವ್ರಿಥಿಂಗ್ ಇಸ್ ವೆರಿ ಬೇಸಿಕ್, ವೆರಿ ಮಚ್ ರೂಡಿಮೆಂಟ್ರಿ ಆಗಿ ಹೇಳಿದ್ದೀನಿ, ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಜೊತೆ ಹೇಳ್ತಾ ಇದ್ದೀನಿ. ಐ ಹೋಪ್ ಆಲ್ ಆಫ್ ಯು ಆರ್ ಗೆಟಿಂಗ್ ಥಿಂಗ್ಸ್ ಹಿಯರ್. ನಂಗೆ ಗೊತ್ತು ಸ್ವಲ್ಪ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಅನ್ಸ್ಬೋದು, ಬಟ್ ಇಟ್ಸ್ ಫೈನ್. ಸೊ ಅಟ್ಲೀಸ್ಟ್ ಈ ಲೆವೆಲ್ ಅಂತೂ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಎಲ್ಲರೂ ಫಿಸಿಕ್ಸ್, ಕೆಮಿಸ್ಟ್ರಿ ಈ ಥರ ಕಷ್ಟ ಸಬ್ಜೆಕ್ಟ್ಸ್ ನೋಡ್ಕೊಂಬಂದಿರಾ. ಎವ್ರಿಥಿಂಗ್ ಇಸ್ ವೆರಿ ಸಿಂಪಲ್ ಹಿಯರ್. ಸೊ ಲೆಟ್ಸ್ ಮೂವ್ ಆನ್. ಪ್ರೋಗ್ರಾಮಿಂಗ್ ಅಂದರೆ ಏನು ಅಂತ ಕರೆಕ್ಟಾಗಿ ಗೊತ್ತು ಅಂತ ಅನ್ಕೊತೀನಿ. ಸೊ ಯಾರಾದರೂ ನೆಕ್ಸ್ಟ್ ನಿಮ್ಮನ್ನ ಕಾಲೇಜಿಗೆ ಜಾಯ್ನ್ ಆಗಿ ಮುಂಚೆ ಆಗಲಿ ಜಾಯ್ನ್ ಆದಮೇಲೆ ಆಗಲಿ ಬಂದು ಪ್ರೋಗ್ರಾಮಿಂಗ್ ಅಂತ ಏನು ಅಂತ ಹೇಳಿದ್ರೆ ನೀವು ಯು ಶುಡ್ ಬಿ ಏಬಲ್ ಟು ಗಿವ್ ದಿಸ್ ಎಂಟೈರ್ ಪ್ರೊಪಗಂಡಾ ಆರ್ ಎಂಟೈರ್ ಥಿಂಗ್ ಟು ದೆಮ್, ಪ್ರೆಸೆಂಟ್ ಇಟ್ ಟು ದೆಮ್, ಸೊ ದಟ್ ಅವ್ರಿಗೆ ಗೊತ್ತೇ ಆಗಬಾರ್ದು ನೀವು PCMB ಸ್ಟೂಡೆಂಟ್ಸಾ PCMC ಸ್ಟೂಡೆಂಟ್ಸ್ ಅಂತ. ಓಕೆನಾ? ದಿಸ್ ಇಸ್ ದ ಮೇಜರ್ ಗೋಲ್ ಆಫ್ ದಿಸ್ ಪರ್ಟಿಕ್ಯುಲರ್ ಸೀರೀಸ್. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ತುಂಬಾ ಕಡೆ ಕೇಳ್ತಾನೆ ಇರ್ತೀರಾ. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು ಅಂತ ಒಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಜೊತೆ ಅರ್ಥ ಮಾಡ್ಕೊಳ್ಳೋಣ. ಸೊ ತುಂಬಾ ಜನ ಏನಂದ್ರೆ ಎಷ್ಟೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕಲ್ತಿದ್ದೀನಿ ಅಂತ ಹೇಳ್ತಾರೆ, ಬಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನೋ ಬೇಸಿಕ್ ಕಾನ್ಸೆಪ್ಟ್ ಏನು ಅಂತಾನೆ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸೊ ಒಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಜೊತೆ ತುಂಬಾನೇ ಸಿಂಪ್ಲಿಫೈಡ್ ಮ್ಯಾನರ್ ಅಲ್ಲಿ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಲೆಟ್ಸ್ ಸೇ ಯು ಹ್ಯಾವ್ ಅ ಫ್ರೆಂಡ್, ಅವ್ರಿಗೆ ಕನ್ನಡ ಬರಲ್ಲ. ಓಕೆನಾ? ಸೊ ಇವಾಗ ನಿಮಗೆ ಕನ್ನಡ ಬರುತ್ತೆ, ಅವ್ರಿಗೆ ತೆಲುಗು ಬರುತ್ತೆ. ಸೊ ದೇರ್ ಆರ್ 2 ಫ್ರೆಂಡ್ಸ್ ಆರ್ ಲೆಟ್ಸ್ ಸೇ ದೇರ್ ಆರ್ 2 ಲವರ್ಸ್ ಹೂ ಇನ್ ವಿಚ್ ದ ಬಾಯ್ ನೋಸ್ ಕನ್ನಡ ಆ್ಯಂಡ್ ದ ಗರ್ಲ್ ನೋಸ್ ತೆಲುಗು. ನೋಡಿ, ಹೀಗಿರುವಾಗ ಈಗ ಇವರಿಬ್ಬರ ಮಧ್ಯೆ ಕಮ್ಯುನಿಕೇಶನ್ ಆಗಬೇಕು ಅಂದರೆ ಕನ್ನಡದಲ್ಲಿ ನಡೆದ್ರೆ ಆಬ್ವಿಯಸ್ಲಿ ಹುಡುಗಿಗೆ ಅರ್ಥ ಆಗಲ್ಲ. ಅದೇ ತೆಲುಗಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ಹುಡುಗಂಗೆ ಅರ್ಥ ಆಗಲ್ಲ. ಓವರ್ ದ ಟೈಮ್ ಇವೆಂಚುಲಿ ಇಬ್ಬರು ಒಬ್ರಿಗೊಬ್ರು ಮಾತಾಡ್ಕೊಂಡು ಕನ್ನಡ ತೆಲುಗು ಕಲ್ತ್ಕೊಂತಾರೆ, ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸೊ ಕನ್ನಡದಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತಂದರೆ ಅವ್ಳಿಗೆ ಆಬ್ವಿಯಸ್ಲಿ ಅರ್ಥ ಆಗದೇನೆ ಶೀಲ್ ಜಸ್ಟ್ ಡಿಚ್ ಹಿಮ್ ಆಫ್, ಆರ್ ಅಗೇನ್ ದ ಸೇಮ್ ಥಿಂಗ್ ವಿಲ್ ಹ್ಯಾಪನ್ ವೈಸ್ ವರ್ಸಾ. ಅಗೇನ್ ಈ ಪ್ರಾಬ್ಲಮ್ಗೆ 2 ಸೊಲ್ಯೂಷನ್ ಇದೆ. ಏನು? ಒಂದು ಹುಡುಗಿನೇ ಕನ್ನಡನ ಕಲ್ತ್ಕೊಂಡು ಕನ್ನಡದಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋದು, ಇಲ್ಲ ಹುಡುಗನೇ ತೆಲುಗುನ ಕಲ್ತ್ಕೊಂಡು ತೆಲುಗುಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಯೂಶಲಿ ಏನು ಮಾಡ್ತಾರೆ? ಆಬ್ವಿಯಸ್ಲಿ ಹುಡುಗರೇ ತಾನೇ, ದೇ ವಿಲ್ ಜಸ್ಟ್ ಗೆಟ್ ಕಾಂಪ್ರಮೈಸ್ಡ್. ಅಂದರೆ ಐ ಆಮ್ ನಾಟ್ ಟೆಲಿಂಗ್ ಗರ್ಲ್ಸ್ ವೋಂಟ್ ಕಾಂಪ್ರಮೈಸ್, ಬಟ್ ಆನ್ ಅ ಮೆಜಾರಿಟಿ ಸಿನಾರಿಯೋ ಹುಡುಗ ಏನು ಮಾಡ್ತಾನೆ ಈ ಕೇಸಲ್ಲಿ, he'll consider that as an additional effort, he'll learn Telugu and he'll just start speaking in Telugu so that even she can understand and the conversation gets built up. Again, love story ಇಂದ ಕಂಪ್ಯೂಟರ್ ಸೈನ್ಸ್ಗೆ ವಾಪಸ್ ಬರೋಣ. ಸೊ ನಾನು ಏನಕ್ಕೆ ಇದನ್ನ ಹೇಳಿದೆ ಅಂದರೆ ಐ ವಾಂಟೆಡ್ ಟು ಬ್ರಿಂಗ್ ಆಲ್ ಆಫ್ ಯು ಟು ಅ ಪಾಯಿಂಟ್ ವೇರ್ ವಿ ಆರ್ ಅಸ್ಯೂಮಿಂಗ್ ಈ ಹುಡುಗಿ ಜಾಗದಲ್ಲಿ ಕಂಪ್ಯೂಟರ್ನ ಅಸ್ಯೂಮ್ ಮಾಡಿ, ಹುಡುಗನ ಜಾಗದಲ್ಲಿ ಹ್ಯೂಮನ್ಸ್ನ ಅಸ್ಯೂಮ್ ಮಾಡಿ ಅಥವಾ ಇಂಜಿನಿಯರ್ಸ್ನ ಅಸ್ಯೂಮ್ ಮಾಡಿ. ಸೊ ಇವಾಗ ಕಂಪ್ಯೂಟರ್ಸ್ಗೆ ಅವ್ರಿಗೆ ಆದಂಥ ಒಂದಷ್ಟು ಲ್ಯಾಂಗ್ವೇಜಸ್ ಅರ್ಥ ಆಗುತ್ತೆ ಅಂತ ಸದ್ಯಕ್ಕೆ ಅಂದ್ಕೊಳ್ಳಿ. ಲ್ಯಾಂಗ್ವೇಜಸ್ ಏನೇನು ಅಂತ ಆಮೇಲೆ ಹೇಳ್ತೀನಿ. ಒಂದಷ್ಟು ಲ್ಯಾಂಗ್ವೇಜ್ ಕಂಪ್ಯೂಟರ್ಸ್ಗೆ ಅರ್ಥ ಆಗುತ್ತೆ. ನಮಗೆ ಯಾವ ಲ್ಯಾಂಗ್ವೇಜಸ್ ಅರ್ಥ ಆಗುತ್ತೆ? ಆಬ್ವಿಯಸ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ಈ ಥರ ನಮಗೆ ಅಂದಂಥ ಒಂದು ಹ್ಯೂಮನೈಸ್ಡ್ ಲ್ಯಾಂಗ್ವೇಜಸ್ ಏನಿದೆ ಅದು ನಮಗೆ ಅರ್ಥ ಆಗುತ್ತೆ ಅಥವಾ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಥಿಂಗ್ಸ್ ಓವರ್ ದೇರ್. ಸೊ ಹೀಗಿರುವಾಗ ಇನ್ ಆರ್ಡರ್ ಟು ಇಂಟ್ರಾಕ್ಟ್ ವಿತ್ ದ ಕಂಪ್ಯೂಟರ್, ಅಗೇನ್ ಇಲ್ಲೂ ಸೇಮ್ ಪ್ರಾಬ್ಲಮ್ ಅಲ್ವಾ? ಸೊ ಇಲ್ಲ ನಾವು ಕಂಪ್ಯೂಟರ್ ಲ್ಯಾಂಗ್ವೇಜ್ ಕಲ್ತ್ಕೋಬೇಕು, ಇಲ್ಲ ಕಂಪ್ಯೂಟರ್ಸ್ಗೆ ನಮ್ಮ ಲ್ಯಾಂಗ್ವೇಜಸ್ ಕಲಿಸ್ಬೇಕು. ಸೊ ದಿಸ್ ಇಸ್ ದ ಸಿನಾರಿಯೋ. ಕಂಪ್ಯೂಟರ್ಸಿಂದ ನಮ್ಗೆ ಯೂಸ್ ಆಗ್ತಿರೋದ್ರಿಂದ ನಾವೇ ಕಂಪ್ಯೂಟರ್ಸ್ದು ಅಥವಾ ಕಂಪ್ಯೂಟರ್ಸ್ಗೆ ಅರ್ಥ ಆಗುವಂಥ ಲ್ಯಾಂಗ್ವೇಜಸ್ನ ಕಲ್ತ್ಕೋಬೇಕಾಗಿರುತ್ತೆ. ಆ್ಯಂಡ್ ದಟ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ಆ್ಯಂಡ್ ದ್ಯಾಟ್, ಮೈ ಫ್ರೆಂಡ್ಸ್, ಆರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆರ್ ದ್ಯಾಟ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಇಸ್ ನೋನ್ ಆಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ನಾವು ನಿಮಗೆ ಡೆಫಿನೇಷನ್ಗೆ ಬಂದ್ಬಿಡ್ತೀನಿ. ಅ ಲ್ಯಾಂಗ್ವೇಜ್ ದಟ್ ಬೋತ್ ಅ ಹ್ಯೂಮನ್ ಆ್ಯಂಡ್ ಅ ಕಂಪ್ಯೂಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ನಾವೇನು ಮಾಡಿದ್ದೀವಿ, ಕಂಪ್ಯೂಟರ್ಸ್ ಯಾವ ಲ್ಯಾಂಗ್ವೇಜಸ್ ಅರ್ಥ ಆಗುತ್ತೆ ಅದನ್ನೇ ನಾವು ಕಲ್ತ್ಕೊಂಡು ವಿ ಹ್ಯಾವ್ ಕಮ್ ಎಟ್ ಅ ಮ್ಯೂಚುವಲ್ ಅಗ್ರಿಮೆಂಟ್ ಸೊ ದಟ್ ವಿ ಆರ್ ನೌ ಏಬಲ್ ಟು ಇಂಟ್ರಾಕ್ಟ್ ವಿತ್ ಕಂಪ್ಯೂಟರ್ಸ್. ನೋಡ್ಬೋದು ನೀವು ಇಲ್ಲಿ ಫ್ಲೋ ಚಾರ್ಟ್ನ. ನಮಗೊಂದು ಐಡಿಯಾ ಇದೆ, ಅದನ್ನ ನೀವು ಕಮ್ಯುನಿಕೇಟ್ ಮಾಡಬೇಕು ಕಂಪ್ಯೂಟರ್ಗೆ ಅಂತಂದರೆ ನಮ್ಮಿಬ್ಬರ ಮಧ್ಯೆ ಒಂದು ಲ್ಯಾಂಗ್ವೇಜ್ ಬೇಕು. ಆ ಕಾಮನ್ ಲ್ಯಾಂಗ್ವೇಜಸ್ನ ವಿ ಕಾಲ್ ದೆಮ್ ಆ್ಯಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಬರೆದಿಟ್ಕೊಳ್ಳಿ, ಬಾಂಡ್ ಪೇಪರಲ್ಲಿ ಸೈನ್ ಮಾಡ್ಕೊಡ್ತೀನಿ. ಈ ಥರ ರಿಯಲ್ ವರ್ಲ್ಡ್ ಇಂಟ್ಯೂಷನ್ ಜೊತೆ ನಿಮಗೆ ಎಕ್ಸಾಂಪಲ್ನ, ಎಸ್ಪೆಷಲಿ ಫಾರ್ ಪೀಪಲ್ ಹು ಆರ್ ನಾಟ್ ಎಟ್ ಆಲ್ ಇನ್ ಟು ಕಂಪ್ಯೂಟರ್ ಸೈನ್ಸ್ ಆರ್ PCMB ಬ್ಯಾಕ್ಗ್ರೌಂಡಿಂದೆಲ್ಲ ಬಂದಿರೋರು ಅಥವಾ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಿರೋರಿಗೆ ಈ ಥರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಕ್ಸಾಂಪಲ್ ನಿಮಗೆ ಯಾವ ಟೆಕ್ಸ್ಟ್ ಬುಕ್ಕಲ್ಲಾಗಲಿ ಅಥವಾ ಯಾವುದೇ ನಿಮ್ಮ ಕ್ಲಾಸ್ ರೂಮಲ್ಲಾಗಲಿ ಸಿಗಲ್ಲ. ಸೊ ಸಿಗ್ತಿದೆ ಅಂದಾಗ ಯೂಸ್ ಮಾಡ್ಕೊಡಿ. ಸೊ ಅಗೇನ್ ಲೆಟ್ಸ್ ಕಮ್ ಟು ಸಮ್ ಎಕ್ಸಾಂಪಲ್ಸ್. ಇವಾಗ ಹ್ಯೂಮನೈಸ್ಡ್ ಲ್ಯಾಂಗ್ವೇಜಸ್, ಹ್ಯೂಮನ್ಸ್ ನಾವು ಮಾತಾಡುವಂಥ ಲ್ಯಾಂಗ್ವೇಜಸ್ ಎಕ್ಸಾಂಪಲ್ಸ್ ಅಂತ ಅಂದಾಗ ಏನು? ನಮ್ಮ ಮಾತೃಭಾಷೆ ಕನ್ನಡ ಇದೆ ಅಫ್ಕೋರ್ಸ್.
ಹಿಂದಿ ಇದೆ, ತೆಲುಗು ಇದೆ, ಇಂಗ್ಲೀಷ್ ಇದೆ, ಜರ್ಮನ್ ಇದೆ. ದೇರ್ ಆರ್ ಲಿಟ್ರಲಿ ನ್ಯೂಮರಸ್ ಸೆಟ್ ಆಫ್ ಲ್ಯಾಂಗ್ವೇಜಸ್ ವಿಚ್ ಆರ್ ಪ್ರೆಸೆಂಟ್. ಅದೇ ಥರ ಕಂಪ್ಯೂಟರ್ಸ್ಗೂ ಅರ್ಥ ಆಗುವಂಥ ಸರ್ಟನ್ ಸೆಟ್ ಆಫ್ ಲ್ಯಾಂಗ್ವೇಜಸ್ ಇದೆ ಅಲ್ವಾ. ಇಟ್ಸ್ ನಾಟ್ ದಟ್ ಓನ್ಲಿ ಒಂದೇ ಲ್ಯಾಂಗ್ವೇಜ್ ಇದೆ ಎಲ್ಲರೂ ಅದನ್ನೇ ಫಾಲೋ ಮಾಡಬೇಕು ಅಂತ. ಕಂಪ್ಯೂಟರ್ಸು ಸಹ ತುಂಬ ಲ್ಯಾಂಗ್ವೇಜಸ್ನ ಅರ್ಥ ಮಾಡ್ಕೋತವೆ. ದೇ ಆರ್ ವೇ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಆಸ್ ಇನ್ ವೆನ್ ಇಟ್ ಕಮ್ಸ್ ಟು ಇಂಟರ್ಪ್ರಿಟಿಂಗ್ ಥಿಂಗ್ಸ್. ಸೊ ನೋಡೋದಾದರೆ ಇಲ್ಲೂ ಒಂದಷ್ಟು ಲ್ಯಾಂಗ್ವೇಜಸ್ದು ಎಕ್ಸಾಂಪಲ್ಸ್ ಇದೆ. ಏನೇನು? ಪೈಥಾನ್, ಜಾವಾ, C++, ಜಾವಾ ಸ್ಕ್ರಿಪ್ಟ್. ನೋಡಿ, ಇವಾಗ ಸದ್ಯಕ್ಕೆ ನಿಮ್ಗೇನು ಇದ್ರ ಬಗ್ಗೆ ಓಕೆ ಏನೇನೋ ಹೊಸ ವರ್ಡ್ಸ್ ಬರ್ತಿದೆ, ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನು ಅಂತ ಯಾರೋ ಬಂದು ನಿಮ್ಮ ಹತ್ರ ಕೇಳಿದಾಗ ನೀವು ಎಕ್ಸ್ಪ್ಲೈನ್ ಮಾಡೋ ಥರ ಇರಬೇಕು. ಆ್ಯಂಡ್ ಐ ಥಿಂಕ್ ಐ ಮೇಡ್ ಜಸ್ಟಿಸ್ ಟು ದಿಸ್ ಟಾಪಿಕ್ ಆ್ಯಂಡ್ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಯಾರಾದರೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನು ಮತ್ತು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಕ್ಸಾಂಪಲ್ಸ್ ಏನು ಅಂತ ಕೇಳಿದ್ರೆ ಐ ಹೋಪ್ ಆಲ್ ಆಫ್ ಯು ಆರ್ ವೆರಿ ಕ್ಲಿಯರ್ ವಿತ್ ದಿಸ್. ಆ್ಯಂಡ್ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನೇ ನೀವು ಮುಂದೆ ಕಲಿತಾ ಇರ್ತೀರಾ. ಬಿಕಾಸ್ ಕಂಪ್ಯೂಟರ್ ಸೈನ್ಸಲ್ಲಿ ನೀವು ಕಂಪ್ಯೂಟರ್ಸ್ ಜೊತೆ ಏನೋ ಮಾಡಬೇಕು ಅಂತಂದರೆ ಫಸ್ಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಹೇಳಿ? ಅದಕ್ಕೆ ಅರ್ಥ ಆಗುವಂಥ ಒಂದಷ್ಟು ಲ್ಯಾಂಗ್ವೇಜಸ್ ಇರ್ಬೋದು ಅಥವಾ ಲ್ಯಾಂಗ್ವೇಜ್ ಇರ್ಬೋದು, ಕಲಿಬೇಕಲ್ವಾ. ಸೊ ದ್ಯಾಟ್ ಈಸ್ ದ ಫಸ್ಟ್ ಸ್ಟೆಪ್ ಫಾರ್ ಯುವರ್ ಕಂಪ್ಯೂಟರ್ ಸೈನ್ಸ್ ಜರ್ನಿ ಆರ್ ಯುವರ್ ಪ್ಲೇಸ್ಮೆಂಟ್ ಜರ್ನಿ ಆರ್ ವಾಟ್ಸ್ ಎವರ್. ಕಂಪ್ಯೂಟರ್ ಜೊತೆ ಏನೇ ಮಾಡಬೇಕು ಅಂದರೆ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಲರ್ನ್ ದ ಲ್ಯಾಂಗ್ವೇಜ್ ವಿಚ್ ದೇ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ಮುಂದಿನ ವೀಡಿಯೋಸಲ್ಲಿ ಹೇಳ್ತೀನಿ. ಪೈಥಾನ್ ಅನ್ನೋ ಒಂದು ಲ್ಯಾಂಗ್ವೇಜ್ಗೆ ನಾನು ಪ್ರೀವಿಯಸ್ ವೀಡಿಯೋಲಿ ಹೇಳಿದ್ದೀನಿ ಏನೇನು ಮಾಡಿದ್ದೆ ನಾನು. ಇವನ್ ಐ ವಾಸ್ ಅ ಫ್ರೆಶರ್ ಫಾರ್ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳಿ ಅದನ್ನ ಚೆಕ್ಔಟ್ ಮಾಡಿ ಈ ವಿಡಿಯೋ ನೋಡಿದ್ಮೇಲೆ. ಬಟ್ ಯಾ, ದಿಸ್ ಇಸ್ ದ ಬೇಸಿಕ್ ಐಡಿಯಾ ಐ ವಾಂಟೆಡ್ ಆಲ್ ಆಫ್ ಯು ಟು ಗೆಟ್ ಬಿಫೋರ್ ವಿ ಪ್ರೊಸೀಡ್. ಸೊ ಯಾ, ನೆಕ್ಸ್ಟ್ ಐ ಥಿಂಕ್ ವಿ ಕವರ್ಡ್ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಪ್ರೋಗ್ರಾಮಿಂಗ್ ಅಂದರೆ ಏನು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನು. ಇಲ್ಲಿವರೆಗೂ ನಿಮ್ಗೆ ಏನೋ ಒಂಥರ ರಾಕೆಟ್ ಸೈನ್ಸ್ ಥರ ಕಾಣಿಸ್ತಾ ಇತ್ತಲ್ವಾ. ಐ ಹೋಪ್ ಇಟ್ಸ್ ಎವ್ರಿಥಿಂಗ್ ಇಸ್ ಗೆಟಿಂಗ್ ಸಿಂಪ್ಲಿಫೈಡ್, ಎವ್ರಿಥಿಂಗ್ ಇಸ್ ಮೇಕಿಂಗ್ ಸೆನ್ಸ್ ನೌ. ಸಿಂಪಲ್ ಕಾನ್ಸೆಪ್ಟ್ ಕೋಡಿಂಗ್, ಪ್ರೋಗ್ರಾಮಿಂಗ್, ಡೆವಲಪ್ಮೆಂಟ್ ಇದನ್ನ ತುಂಬ ಕಡೆ ಕಾಮನ್ ಯೂಸೇಜಲ್ಲಿ ನೋಡ್ತಿರ್ತೀರಾ. ದೇರ್ ಆರ್ ಲಾಟ್ ಆಫ್ ಮಿಸ್ಕನ್ಸೆಪ್ಷನ್ಸ್ ದಟ್ ಆಲ್ ಆಫ್ ದೀಸ್ ಥಿಂಗ್ಸ್ ಆರ್ ದ ಸೇಮ್ ಅಂತ. ಜಸ್ಟ್ ಅ ಮೈನರ್ ಡಿಫ್ರೆನ್ಸಿಯೇಷನ್ ಅಮಾಂಗ್ ಆಲ್ ದೀಸ್ 3 ಟರ್ಮ್ಸ್. ಕೋಡಿಂಗ್ ಅಂತ ಅಂದರೆ ರೈಟಿಂಗ್ ದ ಇನ್ಸ್ಟ್ರಕ್ಷನ್ಸ್. ಇವಾಗ ನಾನು ಏಜ್ ಕ್ಯಾಲ್ಕುಲೇಟ್ ಮಾಡೋ ಪ್ರೋಗ್ರಾಮ್ ಏನು ಹೇಳಿದೆ, ಪ್ರೋಗ್ರಾಮ್ ಇನ್ ದ ಸೆನ್ಸ್ ಆ ಟಾಸ್ಕ್ ಏನು ಹೇಳಿದೆ, ಅದರಲ್ಲಿ ಏನಿತ್ತು, ಇನ್ಸ್ಟ್ರಕ್ಷನ್ಸ್ ಏನೇನಿತ್ತು. ಫಸ್ಟು ಪ್ರೆಸೆಂಟ್ ಇಯರ್ನ ಕ್ಯಾಲ್ಕುಲೇಟ್ ಮಾಡು, ಬರ್ತ್ ಇಯರ್ನ ಯೂಸರಿಂದ ಇನ್ಪುಟ್ ತಗೋ, ಎರಡರದ್ದು ಡಿಫ್ರೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಔಟ್ಪುಟ್ನ ರಿಟರ್ನ್ ಮಾಡು. ಸೊ ದಿಸ್ ಇಸ್ ಅ ಟಾಸ್ಕ್ ಆ್ಯಂಡ್ ದಿಸ್ ಆರ್ ದ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಪ್ರೋಗ್ರಾಮಿಂಗ್ ಅಂತ ಅಂದಾಗ ನೋಡಿದಾಗ ಏನು ಹೇಳಿದ್ವಿ? ಸೊ ಪ್ರೋಗ್ರಾಮ್ ಅಂದಾಗ ಡೆಫಿನೇಷನ್ ಏನು ನೋಡಿದ್ವಿ? ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ ವಿಚ್ ವಿಲ್ ಹೆಲ್ಪ್ ಯು ಅಕಾಂಪ್ಲಿಷ್ ಅ ಟಾಸ್ಕ್ ಅಂತ ಹೇಳಿ. ಸೊ ದಟ್ ಇಸ್ ವಾಟ್ ಇಸ್ ಮೆನ್ಷನ್ ಹಿಯರ್. ಕೋಡಿಂಗ್ ಅಂದರೆ ದಿಸ್ ರೈಟಿಂಗ್ ಆಫ್ ಇನ್ಸ್ಟ್ರಕ್ಷನ್ಸ್. ಏನೋ ಒಂದು ಕೋಡಿಂಗ್ ಅಂದ ತಕ್ಷಣ ಎಲ್ಲರೂ ಬ್ಲ್ಯಾಕ್ ಹುಡ್ಡಿ ಹಾಕ್ಕೊಂಡು ಒಂದು ಅನಾನಿಮಸ್ ಸ್ಪೆಕ್ಸ್ ಹಾಕ್ಕೊಂಡು ಕುತ್ಕೊಂಡು ಹ್ಯಾಕ್ ಮಾಡೋದು ಈ ಥರ ಎಲ್ಲ ನೋಡಿರ್ತೀರಾ. ಸೊ ದಿಸ್ ವಾಟ್ ಆ್ಯಕ್ಚುಲಿ ಕೋಡಿಂಗ್ ಇಸ್. ಜಸ್ಟ್ ರೈಟಿಂಗ್ ಸಮ್ ಇನ್ಸ್ಟ್ರಕ್ಷನ್ಸ್ ಇಸ್ ನೋನ್ ಆಸ್ ಕೋಡಿಂಗ್. ಪ್ರೋಗ್ರಾಮಿಂಗ್ ಅಂತ ಅಂದರೆ ನೋಡಿ, ಇವಾಗ ಇದನ್ನ ಬರೆಯೋದು ಕೋಡಿಂಗ್ ಆದರೆ ಇದರಿಂದ ನಾವು ಲಾಜಿಕ್ ಡಿಸೈನ್ ಮಾಡಿದ್ವಲ್ಲ. ಇವಾಗ ಪ್ರೆಸೆಂಟ್ ಇಯರ್ ತಗೋ, ಬರ್ತ್ ಇಯರ್ನ ಕ್ಯಾಲ್ಕುಲೇಟ್ ಅಂದರೆ ಯೂಸರಿಂದ ಇನ್ಪುಟ್ ತಗೋ, ಅದಾದಮೇಲೆ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡು, ಈ ಥರ ಒಂದು ಲಾಜಿಕ್ ಬೇಸ್ಡ್ ಸೀರೀಸ್ ಆಫ್ ಸ್ಟೆಪ್ಸ್ನ ನಾವು ಡಿಸೈನ್ ಮಾಡಿದ್ವಲ್ಲ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಪ್ರೋಗ್ರಾಮಿಂಗ್. ಆ್ಯಂಡ್ ಇದು ಒಂದು ಸಿಂಪಲ್ ಏನೋ ABCD ಆಫ್ ಕಂಪ್ಯೂಟರ್ ಸೈನ್ಸ್. ABCDಲಿ ಏನೂ ಸಹ ಅಲ್ಲ, ಇದು ಒಂದು ಮೈನರ್ ಪ್ರೋಗ್ರಾಮ್ ಆಗಿ ಇದೇ ಥರ ಒಂದು ಮಿಲಿಯನ್ಸ್ ಆಫ್ ಸ್ಮಾಲ್ ಪ್ರೋಗ್ರಾಮ್ಸ್ ಆರ್ ಮೈನ್ಯೂಟ್ ಫಂಕ್ಷನ್ಸ್, ಆಲ್ ಆಫ್ ದೆಮ್ ಕಮ್ ಟುಗೆದರ್ ಟು ಗಿವ್ ಯು ಸಾಫ್ಟ್ವೇರ್ ಪ್ರಾಡಕ್ಟ್ಸ್. ಸಾಫ್ಟ್ವೇರ್ ಪ್ರಾಡಕ್ಟ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಅಂತ ಅಂದ್ಕೊಳ್ಳಿ. ಈ ಇನ್ಸ್ಟಾಗ್ರಾಮಲ್ಲಿ ಎಲ್ಲೂ ನೀವು ಹೋಗಿ ಏಜ್ ಕ್ಯಾಲ್ಕುಲೇಟ್ ಮಾಡೋ ಥರ ಇರಲ್ಲ. ಬಟ್ ಅದೇ ನೀವು ರಿಜಿಸ್ಟರ್ ಆಗುವಾಗ ನೀವು ಬರ್ತ್ ಇಯರ್ ಕೊಟ್ಟಿರ್ತೀರಾ ನೋಡಿ. ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಅಗೇನ್, ಸ್ಟಾರ್ಟ್ ಲಿಂಕಿಂಗ್ ಥಿಂಗ್ಸ್ ಫ್ರಮ್ ನೌ ಇಟ್ ಸೆಲ್ಫ್. ಇವಾಗ ಏಜ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ನನಗೆ ಇವಾಗ ನೆನಪಾಗಿದೆ. ಐ ನಾಟ್ ಪ್ಲ್ಯಾನ್ ಫಾರ್ ದಿಸ್. ಸೊ ನೋಡಿ, ಇನ್ಸ್ಟಾಗ್ರಾಮಲ್ಲಿ ನೀವು ಡೈರೆಕ್ಟಾಗಿ ಏಜ್ ಕ್ಯಾಲ್ಕುಲೇಟ್ ಮಾಡದೇ ಇರ್ಬೋದು. ಬಟ್ ಒಂದು ಕಡೆ ನೀವು ಹೊಸ ಅಕೌಂಟ್ ಕ್ರಿಯೇಟ್ ಮಾಡುವಾಗ ನೀವು ಡೇಟ್ ಆಫ್ ಬರ್ತ್ ಎಂಟರ್ ಮಾಡ್ತೀರಾ. ಎಂಟರ್ ಮಾಡಿದ ತಕ್ಷಣ 18 ಇಯರ್ಸ್ಗಿಂತ ಕಮ್ಮಿ ಇದ್ದರೆ ಅದು ತೊಗೊಳ್ಳಲ್ಲ. ಹೇಗೆ ತೊಗೊಳ್ಳಲ್ಲ? ಬ್ಯಾಕ್ ಎಂಡಲ್ಲಿ ಈ ಲಾಜಿಕ್ ರನ್ ಆಗುತ್ತೆ. ನೀವು ಕೊಡ್ತಿದ್ದಂಗೆ ಏಜ್ ಕ್ಯಾಲ್ಕುಲೇಟ್ ಆಗಿ ಏಜ್ ಏನಾದರೂ 18ಗಿಂತ ಕಮ್ಮಿ ಇದ್ದರೆ ಆಕ್ಸೆಸ್ ಕೊಡಬೇಡ ಅಂತ ಹೇಳಿ ಇನ್ಸ್ಟ್ರಕ್ಷನ್ಸ್ನ ಬರೆದಿರ್ತಾರೆ. ಐ ಹೋಪ್ ದಿಸ್ ಇಸ್ ಮೇಕಿಂಗ್ ಸೆನ್ಸ್. Simplest form of example to make you understand what programming is and what a basic program is and how it will get scaled with development to give you multifunctional apps like Instagram, Facebook, whatsoever. Yeah, let's proceed. Again, how a code becomes an app. ಇವಾಗ ಕೋಡ್ ಅಂತಂದರೆ ನಾನು ಹೇಳ್ದಂಗೆ ಇನ್ಸ್ಟ್ರಕ್ಷನ್ಸ್ನ ಬರೆಯೋದು ಅಂತ ಹೇಳಿದ್ದೆ. ಯಾರೋ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ನ ಬರೀತಿರ್ತಾರೆ ಆ್ಯಂಡ್ ಕಮಿಂಗ್ ಡೇಸಲ್ಲಿ ನೀವು ಬರಿತಾ ಇರ್ತೀರಾ. ದಟ್ ಈಸ್ ವೈ ವಿ ಆರ್ ಡೂಯಿಂಗ್ ಆಲ್ ಆಫ್ ದಿಸ್. ಸೊ ಅಲ್ಟಿಮೇಟ್ಲಿ ಒಂದು ಕೋಡ್, ಒಂದು ಲೈನ್, ಜಸ್ಟ್ ಒಂದು ಸಿಂಪಲ್ ಲೈನ್ಸ್ ಆಫ್ ಕೋಡ್ ಹೇಗೆ ಒಂದು ಆ್ಯಪ್ ಆಗಿ ಕನ್ವರ್ಟ್ ಆಗುತ್ತೆ ಅಥವಾ ಯೂಸರ್ ಎಂಡೆಡ್ ಅಥವಾ ಎಂಡ್ ಯೂಸರ್ಸ್ ಯೂಸ್ ಮಾಡುವಂಥ ಅಪ್ಲಿಕೇಶನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ನೋಡೋದಾದರೆ 5 ಸಿಂಪಲ್ ಸ್ಟೆಪ್ಸ್. ಅಗೇನ್ ಯಾವುದ್ರ ಬಗ್ಗೆನೂ ಡೀಟೇಲ್ ಬೇಡ ಸದ್ಯಕ್ಕೆ. ಜಸ್ಟ್ ನೋಯಿಂಗ್ ಆಲ್ ಆಫ್ ದಿಸ್ ಇಸ್ ಪ್ರಿಟಿ ಮಚ್ ಎನಫ್. ಫಸ್ಟ್ ಒಂದು ಐಡಿಯಾ ಬರುತ್ತೆ. ಐಡಿಯಾ ಇನ್ ದ ಸೆನ್ಸ್, ಇವಾಗ ಓಕೆ ಯಾವುದೋ ಒಂದು ಸಿಂಪಲ್ ಥಿಂಗ್ ತಗೊಳ್ಳೋಣ. ಇವಾಗ ಝೆಪ್ಟೋ ಅಂದರೆ 10 minutes ಡೆಲಿವರಿ ಆ್ಯಪ್ಸ್ ಯಾವುದೋ ಒಂದು ಅಂದ್ಕೊಳ್ಳಿ. ನೀವೇ ಒಂದು ಯಾವುದೋ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನಿಮ್ಗೊಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ಐಡಿಯಾ ಬಂದಮೇಲೆ ಅದನ್ನ ಡಿಸೈನ್ ಮಾಡೋಕ್ಕೆ ಅಥವಾ ಅದನ್ನ ಎಕ್ಸಿಕ್ಯೂಷನ್ ತರಕ್ಕೆ ಕೋಡ್ ಬರೀತೀರಾ. ಕೋಡ್ ಏನೇನು ಬರೀತೀರಾ? ನಾನು ಏಜ್ ಒಂದು ಏನು ಸಿಂಪಲ್ ಪ್ರೋಗ್ರಾಮ್ ಹೇಳಿದ್ನಲ್ಲ, ಆ ಥರ ಮಿಲಿಯನ್ಸ್ ಆಫ್ ಫಂಕ್ಷನ್ಸ್ ಇರ್ಬೋದು. ಆ ಥರ ಅಂದರೆ ಲ್ಯಾಕ್ಸ್ ಟುಗೆದರ್ ಲೈನ್ಸ್ ಆಫ್ ಕೋಡ್ ಇರುತ್ತೆ. ಆ ಥರ ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ಸಲ್ಲಿ ಆ ಥರ ಕೋಡ್ ಬರೀತೀರಾ. ಕೋಡ್ ಬರೆದು ಯು ರನ್ ಇಟ್ ಆ್ಯಂಡ್ ಕಂಪೈಲ್. ಸೊ ಅಗೇನ್ ಆಲ್ ಆಫ್ ದಿಸ್ ಟರ್ಮ್ಸ್ ಮೈಟ್ ಸೀಮ್ ಇಂಟಿಮಿಡೇಟಿಂಗ್ ರೈಟ್ ನಾವು. ಓಕೆ, ಈ ವಿಡಿಯೋಲಿಂದ ಡಿಸ್ಕಸ್ ಮಾಡೋದು ಬೇಡ. ಜಸ್ಟ್ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಒಂದು ಕೋಡ್ ಏನೋ ಬರಿತೀವಿ, ಅದನ್ನ ರನ್ ಮಾಡ್ತೀವಿ.
ಸೊ ರನ್ ಮಾಡಿದ್ಮೇಲೆ ಅದು ಪ್ರೋಗ್ರಾಮ್ ಆಗಿ ಕನ್ವರ್ಟ್ ಆಗುತ್ತೆ. ಪ್ರೋಗ್ರಾಮ್ದು ಅಕ್ಯುಮುಲೇಷನ್ ಆಗಿ ಇಂಟರ್ಲಿಂಕೇಜಸ್ ಎಲ್ಲ ಆಗಿ ಎವ್ರಿ ಪ್ರೋಗ್ರಾಮ್ ಹ್ಯಾಸ್ ಅ ಪರ್ಟಿಕ್ಯುಲರ್ ರೋಲ್ ಟು ಪರ್ಫಾರ್ಮ್ ಇನ್ ದ ಓವರ್ ಆಲ್ ಪ್ರಾಡಕ್ಟ್. ಎವ್ರಿಥಿಂಗ್ ಗೆಟ್ಸ್ ಆರ್ ಎವ್ರಿಥಿಂಗ್ ಕಮ್ಸ್ ಟುಗೆದರ್, ಡಾಟ್ಸ್ ಎಲ್ಲ ಕನೆಕ್ಟ್ ಆಗಿ ಫೈನಲಿ ವಿ ಹ್ಯಾವ್ ದ ಪ್ರಾಡಕ್ಟ್. ಸೊ ಇದಿಷ್ಟು ಗೊತ್ತಿದ್ರೆ ಸಾಕು. ಮೋರ್ ಡೀಟೇಲ್ಸ್ ವಿಲ್ ಗೋ ಇನ್ ದ ಕಮಿಂಗ್ ವೀಡಿಯೋಸ್. ಯಾಕಂದರೆ ನೀವು ಫಸ್ಟ್ ವೀಡಿಯೋಲಿ ಇದನ್ನೆಲ್ಲ ಹೇಳ್ಬಿಟ್ರೆ ನೆಕ್ಸ್ಟಿಂದ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಐ ಥಿಂಕ್ ವಿ ಆರ್ ಡನ್. ಒಂದು ಸಿಂಪಲಾಗಿ ರೋಡ್ ಮ್ಯಾಪ್, ಬ್ರಿಡ್ಜ್ ಕೋರ್ಸಲ್ಲಿ ಸಿಂಪಲ್ ರೋಡ್ ಮ್ಯಾಪ್ ಕೊಡೋದಾದ್ರೆ ಇವಾಗ ನಾನು ಈ ವಿಡಿಯೋಲಿ ಬೇಸಿಕ್ ಥಿಂಗ್ಸ್ನ ನಿಮ್ಗೆ ಅರ್ಥ ಮಾಡಿಸಿದ್ದೀನಿ. ಕಮಿಂಗ್ ವೀಡಿಯೋಸಲ್ಲಿ ಐ ವಿಲ್ ಬಿ ಕಮಿಂಗ್ ಅಪ್ ವಿತ್ ಸಮ್ ವೀಡಿಯೋಸ್ ವಿಚ್ ವಿಲ್ ಫರ್ದರ್ ಹೆಲ್ಪ್ ಯು ಬ್ರಿಡ್ಜ್ ದಟ್ ಗ್ಯಾಪ್ ಬಿಟ್ವೀನ್ ಯೋರ್ PCMB ಮೈಂಡ್ಸೆಟ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಮೈಂಡ್ಸೆಟ್. ಅದು ಮಾಡೋಣ. ಬಟ್ ಅದ್ರ ಜೊತೆಗೆ ಒಂದು ಸಿಂಪಲ್ ರೋಡ್ ಮ್ಯಾಪ್ ಥರ ಹಾಕ್ಕೊಡೋದಾದರೆ, ಫಸ್ಟ್ ಥಿಂಗ್ ಬಿಲ್ಡ್ ಲಾಜಿಕಲ್ ಥಿಂಕಿಂಗ್. ಇವಾಗ ಕೆಮಿಸ್ಟ್ರಿಲಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ರಿಯಾಕ್ಷನ್ಸ್ನ ನೆನ್ಪಿಟ್ಕೊಳ್ಳೋದಾಗಿರ್ಬೋದು, ಕನ್ವರ್ಷನ್ಸ್ನ ನೆನ್ಪಿಟ್ಕೊಳ್ಳೋದಾಗಿರ್ಬೋದು, ಎವ್ರಿಥಿಂಗ್ ವಾಸ್ ಪ್ರಿಡಾಮಿನೆಂಟ್ಲಿ ಫೋಕಸ್ಡ್ ಆನ್ ಮೆಮೊರೈಸೇಷನ್. ಒಂದಷ್ಟು ಫ್ಯಾಕ್ಟ್ಸ್ ಇತ್ತು, ಅದನ್ನ ನೆನ್ಪಿಟ್ಕೊಳ್ಳೋದಿತ್ತು. ಬಟ್ ಇಲ್ಲಿ ಹಂಗಿರಲ್ಲ. ಏನೋ ಒಂದು ಕಲ್ತಿರೋದನ್ನ ಡೈರೆಕ್ಟಾಗಿ ಎಲ್ಲಿ ಯೂಸ್ ಮಾಡಲ್ಲ. ಕಲ್ತಿರೋದನ್ನ ಯೂಸ್ ಮಾಡ್ಕೊಂಡು ಯು ವಿಲ್ ಬಿ ಅಪ್ಲೈಯಿಂಗ್ ಇಟ್ ಇನ್ ಆರ್ಡರ್ ಟು ಗೆಟ್ ಸಪ್ರೇಟ್ ಥಿಂಗ್ಸ್ ಡನ್. ಇವಾಗ ಕನ್ವರ್ಷನ್ಸ್ ಕಲಿತಾ ಇದ್ರೆ ಕನ್ವರ್ಷನ್ ಹೇಗೆ ಮಾಡ್ತಾರೆ ಅಂತ ಒಂದು ಕ್ವಶನ್ ಇರ್ತಿತ್ತು, ಅದರಲ್ಲಿ ಸೇಮ್ ಅದನ್ನೇ ಬರಿತಾ ಇದ್ರಿ. ಬಟ್ ಇಲ್ಲಿ ಹಂಗಿರಲ್ಲ. ಯಾವುದೋ ಒಂದು ಕನ್ವರ್ಷನ್ ಕಲಿತು ನಿಮಗೆ ಇನ್ನೊಂದು ಯಾವುದೋ ಕನ್ವರ್ಷನ್ ಕೇಳಿ ಅದನ್ನ ಅಪ್ಲೈ ಮಾಡಿ ಮಾಡೋ ಥರ ಇರುತ್ತೆ. ಐ ಆಮ್ ಜಸ್ಟ್ ಗಿವಿಂಗ್ ಯು ದ ಎಕ್ಸಾಂಪಲ್ ಟು ಗೆಟ್ ಯು ದ ಕಾಂಟೆಕ್ಸ್ಟ್ ಆಫ್ ಕಂಪ್ಯೂಟರ್ ಸೈನ್ಸ್. ದಟ್ ಈಸ್ ಒನ್ ಥಿಂಗ್. ಎಲ್ಲ ವೀಡಿಯೋಸಲ್ಲೂ ಹೇಳ್ತಾನೆ ಬಂದಿದ್ದೀನಿ. ಪಿಕ್ ಒನ್ ಲ್ಯಾಂಗ್ವೇಜ್ ಆ್ಯಂಡ್ ಸ್ಟಿಕ್ ವಿತ್ ಇಟ್. ಇವಾಗ ನೀವು PCME ಬಂದಿರೋದ್ರಿಂದ ಐ ವುಡ್ ಸ್ಟ್ರಾಂಗ್ಲಿ ರೆಕಮೆಂಡ್ ಟು ಗೋ ವಿತ್ ಪೈಥನ್, ಸೊ ದಟ್ ನಿಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟು ಪ್ರಾಕ್ಟೀಸ್ ಡೈಲಿ ಸ್ಮಾಲ್ ಪ್ರಾಬ್ಲಮ್ಸ್, ದೆನ್ DSA. ಇದೆಲ್ಲ ಸದ್ಯಕ್ಕೆ ಯು ವಿಲ್ ಫೀಲ್ ಓವರ್ವೆಲ್ಮಿಂಗ್ ಆರ್ ಇಟ್ ವಿಲ್ ಫೀಲ್ ಇಂಟಿಮಿಡೇಟಿಂಗ್ ಫಾರ್ ಯು. ಬಟ್ ಅಗೈನ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಡೈಲಿ ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡಿದಷ್ಟು ಯು ವಿಲ್ ಗೆಟ್ ದಟ್ ಹ್ಯಾಬಿಟ್ ಆಫ್ ಸಾಲ್ವಿಂಗ್ ಪ್ರಾಬ್ಲಮ್ಸ್. ನೆಕ್ಸ್ಟು ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ನ, ಇದೆಲ್ಲ ಸ್ವಲ್ಪ ಲೇಟರ್ ಆನ್ ಸ್ಟೇಜಲ್ಲಿ ಬರುತ್ತೆ. ಸದ್ಯಕ್ಕೆ ಈ 3 ಥಿಂಗ್ಸ್ ಮೇಲೆ ಫೋಕಸ್ ಮಾಡಿ. ಎಸ್ಪೆಷಲಿ ದ ಫಸ್ಟ್ 2 ಥಿಂಗ್ಸ್ ವಿಚ್ ಐ ಟೋಲ್ಡ್ ಯು ಲಿಸ್ಟ್ ಮಾಡಿಕೊಂಡ್ರೆ ಐ ಥಿಂಕ್ ಯು ವಿಲ್ ಬಿ ರೆಡಿ. ಸೊ ಇಷ್ಟೆಲ್ಲ ಕೋಡಿಂಗ್, ಪ್ರೋಗ್ರಾಮಿಂಗ್ ಬಗ್ಗೆ ಎಲ್ಲ ಮಾತಾಡಿದ್ದೀವಿ. ಇಷ್ಟೆಲ್ಲ ಆದಮೇಲೆ ನಿಮ್ಮ ಕೈಲೇ ಒಂದು ಪ್ರೋಗ್ರಾಮ್ ಬರ್ಸಿದ್ರೆ ನಿಮಗೆಲ್ಲ ಎಷ್ಟು ಖುಷಿ ಆಗ್ಬೋದು ಹೇಳಿ. ಹೌದು, ಕಂಪ್ಯೂಟರ್ ಸೈನ್ಸ್ ಅಂದರೆ PCMB ಬ್ಯಾಕ್ಗ್ರೌಂಡಿಂದ ಕಂಪ್ಯೂಟರ್ ಸೈನ್ಸಿಗೆ ಬರ್ತಿದ್ದೀರಾ. ಏನು ಗೊತ್ತಿಲ್ಲ ಅಂತಂದ್ರೂ ನೀವು ಒಂದು ಪ್ರೋಗ್ರಾಮ್ನ ಬರೆದು ಎಕ್ಸಿಕ್ಯೂಟ್ ಮಾಡೋದು, ಇಟ್ ವಿಲ್ ಗಿವ್ ಅ ಡಿಫ್ರೆಂಟ್ ಲೆವೆಲ್ ಆಫ್ ಹ್ಯಾಪಿನೆಸ್. ಸೊ ಒಂದು ಕೆಲಸ ಮಾಡಿ, ಗೂಗಲ್ಗೆ ಹೋಗಿ ಒಂದು ಎಕ್ಸ್ಟ್ರಾ ಟ್ಯಾಬ್ನ ಆನ್ ಮಾಡಿಕೊಂಡು ಹಂಗೆ ನ್ಯೂ ಟ್ಯಾಬ್ ಹೋಗಿ ಪ್ರೋಗ್ರಾಮಿಸ್ ಅಥವಾ ಯಾವುದೋ ಒಂದು ಆನ್ಲೈನ್ ಪೈಥನ್ ಕಂಪೈಲರ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ರಾ? ಐ ವಾಂಟ್ ಆಲ್ ಆಫ್ ಯು ಟು ಡೂ ದಿಸ್. ನನಗೆ ಔಟ್ಪುಟ್ ಏನು ಬಂತು ಅಂತ ನನಗೆ ಹೇಳಬೇಕು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ. ಸರ್ಚ್ ಮಾಡಿದ್ರೆ ಅಲ್ಲಿ ಪ್ರೋಗ್ರಾಮಿಸ್ದೊಂದು ಕಂಪೈಲರ್ ಬರುತ್ತೆ ನೋಡಿ. ಇಷ್ಟೊಂದು ಲಿಂಕ್ಸ್ ಬರುತ್ತಲ್ಲ, ಅದ್ರಲ್ಲಿ ಪ್ರೋಗ್ರಾಮಿಸ್ದೊಂದು ಬರುತ್ತೆ. ಲೆಫ್ಟ್ ಸೈಡು ಕೋಡ್ ಬರೆಯೋಕ್ಕೆ ಜಾಗ ಇರುತ್ತೆ. ಏನು ಅರ್ಥ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಎಲ್ಲನೂ ಕ್ಲಿಯರ್ ಮಾಡಿಬಿಟ್ಟು ಜಸ್ಟ್ ಈ ಲೈನ್ನ ಬರೀರಿ. ಪ್ರಿಂಟ್ ಹಾಕಿ ಬ್ರ್ಯಾಕೆಟಲ್ಲಿ ಹಲೋ ವರ್ಲ್ಡ್ ಅಂತ ಹಾಕಿ. ಓಕೆನಾ? ಟೈಪ್ ಮಾಡಿಬಿಟ್ಟು ಮೇಲ್ಗಡೆ ರನ್ ಅಂತ ಒಂದು ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಅಗೇನ್ ನಾನು ಸ್ಕ್ರೀನ್ ಮೇಲೆ ಅದನ್ನು ಮಾಡ್ಬೋದಿತ್ತು, ನಾನು ಏನಕ್ಕೆ ಮಾಡ್ತಿಲ್ಲ ಅಂತ ಅಂದರೆ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಲಿ ಅಂತ ಹೇಳಿ. ಇಲ್ಲಾಂದರೆ ನೀವೆಲ್ಲ ಇಲ್ಲೇ ನೋಡ್ಕೊಂಡ್ಬಿಡ್ತೀರಾ. ಸೊ ಜಸ್ಟ್ ಎಕ್ಸಿಕ್ಯೂಟ್ ದಿಸ್. ರನ್ ಅಂತ ಹೊಡೆದ್ಮೇಲೆ ರೈಟ್ ಸೈಡ್ ಔಟ್ಪುಟ್ಟಲ್ಲಿ ಏನು ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿತ್ ದ್ಯಾಟ್, ಕಂಗ್ರ್ಯಾಚುಲೇಷನ್ಸ್ ಮೈ ಫ್ರೆಂಡ್ಸ್, ಆಲ್ ಆಫ್ ಯು ಹ್ಯಾವ್ ರಿಟರ್ನ್ ಯುವರ್ ಫಸ್ಟ್ ಪ್ರೋಗ್ರಾಮ್ ಇನ್ ಯುವರ್ ಲೈಫ್ ಆ್ಯಂಡ್ ದಿಸ್ ಶುಡ್ ಬಿಕಮ್ ಹಂಡ್ರೆಡ್ಸ್, ಥೌಸಂಡ್ಸ್, ಮಿಲಿಯನ್ಸ್ ಆ್ಯಂಡ್ ವಾಟ್ಸ್ ಎವರ್. ಸೊ ಎಲ್ಲರಿಗೂ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಅಗೇನ್ ವಿಲ್ ಗೋ ವಿತ್ ಅ ಲಾಟ್ ಆಫ್ ವೀಡಿಯೋಸ್ ಇನ್ ದಿಸ್ ಸೀರೀಸ್. ಇಷ್ಟ ಆಯಿತು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಸೊ ದಟ್ ಐ ವಿಲ್ ಕಮ್ ಅಪ್ ವಿತ್ ಮೋರ್ ವೀಡಿಯೋಸ್ ಲೈಕ್ ದಿಸ್. ಅಗೇನ್ ಏನು ಟಾಪಿಕ್ಸ್ ಮೇಲೆ ಮುಂದೆ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ಇಟ್ ವಿಲ್ ಬಿಕಮ್ ಈಸಿ ಫಾರ್ ಮೀ ಟು ಪ್ಲಾನ್ ದ ನೆಕ್ಸ್ಟ್ ಸೆಟ್ ಆಫ್ ವೀಡಿಯೋಸ್. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಆಬ್ವಿಯಸ್ಲಿ ಇಷ್ಟ ಆಗಿರುತ್ತೆ. ಸೊ ವೀಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಶೇರ್ ದಿಸ್ ವಿತ್ ಆಲ್ ದ ಫ್ರೆಂಡ್ಸ್ ಆಫ್ ಯೋರ್ಸ್ ಹೂ ಆರ್ ಜಾಯ್ನಿಂಗ್ ಇಂಜಿನಿಯರಿಂಗ್, ಸೊ ದಟ್ PCMB ಇಂದ ಅಥವಾ ಯಾವುದೋ ಬೇರೆ ಬ್ಯಾಕ್ಗ್ರೌಂಡಿಂದ ಕಂಪ್ಯೂಟರ್ ಸೈನ್ಸ್ ಜಾಯ್ನ್ ಆಗುವಾಗ ಅವ್ರಿಗೆ ಏನೋ ಹಿಂಸೆ ಅನಿಸಬಾರ್ದು ಅಥವಾ alienation feel ಆಗಬಾರ್ದು ಅಷ್ಟೇ. ಸೊ with this is Darshan Gowda signing off, and let's meet in the next video very soon. Take care.